ನೋಡಿ ಫ್ರೆಂಡ್ಸ್, ಇದು ರಿಂಕಲ್ ಇರುತ್ತೆ, ಅದರಿಂದ ಸ್ವಲ್ಪ ಐರನ್ ಮಾಡ್ಕೊಳ್ತೀನಿ ನಾನು. ಐರನ್ ಮಾಡ್ಕೊಬಿಟ್ಟು ಆಮೇಲೆ ಬ್ಲೌಸ್ ಪೀಸ್ನ ಇದು ಮಾಡೋಕ್ಕೆ ಹಾಕ್ಕೊಳ್ತೀನಿ. ನೋಡಿ ನನ್ನ ಮಕ್ಕಳಿಬ್ರು ಎಷ್ಟು ಜಗಳ ಆಡ್ಕೊಳ್ತಾವ್ರೆ ನೋಡಿ. ಕೇಳಿಸ್ಕೊಳ್ಳಿ, ವಾಯ್ಸ್ ಬರುತ್ತೆ, ಕೇಳಿಸ್ಕೊಳ್ಳಿ. ನನಗೂ ಸುಮ್ಮನೆ ಇರಿ ಅಂತ ಹೇಳಿ ಸಾಕಾಯ್ತು. ಇವಾಗ ಎಲ್ಲರೂ ಕೇಳಿಸ್ಕೊಳ್ತಾರೆ ಅಂತ ಸೈಲೆಂಟ್ ಆಯ್ತಾವ್ರೆ. ಅವ್ರು ಏನಾದ್ರು ಮಾತಾಡಿದ್ರೆ ನೀವು ಎಲ್ಲ ಕೇಳಿಸ್ಕೊಳ್ಳಿ ಫ್ರೆಂಡ್ಸ್, ಸರಿನಾ? ಇಬ್ರು ಸಿಕ್ಕಾಪಟ್ಟೆ ಹೊಡೆದಾಡ್ತಾರೆ. ನನಗಂತೂ ಬಿಡಿಸಿ ಸಾಕಾಯ್ತೈತಿ. ಅವನಿಗೆ ಸಮಾಧಾನ ಮಾಡಿದ್ರು ಅವನೇ ಹೆಚ್ಚು ನಿಮಗೆ ಅಂತ ಅವಳು ಹೇಳ್ತಾಳೆ, ಅವಳಿಗೆ ಸಮಾಧಾನ ಮಾಡಿದ್ರೆ ಅವಳೇ ಹೆಚ್ಚು ಅಂತ ಅವನೇ ಹೇಳ್ತಾನೆ. ಯಾರಿಗೆ ಮಾಡಲಿ ಯಾರಿಗೆ ಬಿಡಲಿ ಹೇಳಿ ನಾನು ಸಮಾಧಾನನ? ಸಾಕಾಗ್ಬಿಡುತ್ತೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಸಖಿ ಸಮೃದ್ಧಿ ಅಚೀವ್ ಕನ್ನಡ ಬ್ಲಾಗ್ಗೆ ಸ್ವಾಗತ. ನಾನಿವತ್ತು ಬ್ಲೌಸ್ ಕಟಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು ಕಸ್ಟಮರ್ ಬ್ಲೌಸ್ ಕೊಟ್ಟಿದ್ದಾರೆ. ಇದು 36 ಎದೆ ಸುತ್ತಳತೆಯ ಬ್ಲೌಸು. 1 ಮೀಟ್ರ್ ಲೈನಿಂಗ್ ತೊಗೊಂಡಿದ್ದೀನಿ. ಲೈನಿಂಗ್ ತೊಗೊಬಿಟ್ಟು ಸ್ವಲ್ಪ ರಿಂಕಲ್ ಇರುತ್ತೆ, ಅದನ್ನು ಐರನ್ ಮಾಡ್ಕೋಬೇಕು. ನೋಡಿ, ಈ ಥರ ಇರೋ ಬಟ್ಟೆನ ಅಗಲ ಇರೋ ಬಟ್ಟೆನ ಹಿಂಗೆ ಡಬಲ್ ಫೋಲ್ಡಿಂಗ್ ಮಾಡಬೇಕು. ಮಾಡಿಬಿಟ್ಟು ಇಲ್ಲಿಂದ ಇಲ್ಲಿಗೆ 11 ಇಂಚು ಈ ಥರ ಮಾರ್ಕ್ ಹಾಕ್ಕೊಬಿಡಿ. 11 ಇಂಚ್ಗೆ, ಸರಿನಾ? 11 ಇಂಚ್ಗೆ ಮಾರ್ಕ್ ಹಾಕ್ಕೊಬಿಟ್ಟು ನಾನೇನು ಕಟ್ ಮಾಡ್ಕೊಳೋದಿಲ್ಲ, ಅದೆಲ್ಲ ಇರಲಿ ಅಂತ ಅಂದ್ಬಿಟ್ಟು ನಾವು ಕಟ್ ಮಾಡ್ಕೊಬಿಟ್ರೆ ಫಸ್ಟೇ ಅದೆಲ್ಲ ಸ್ವಲ್ಪ ಇದಾಗೋಗುತ್ತೆ. ನೋಡಿ, 11 ಇಂಚ್ ಕರೆಕ್ಟಾಗಿ ಬಂದಿದೆ. ಈಗ ಇದು ಎದೆ ಸುತ್ತಳತೆ ಬಂದು 36 ಇಂಚು ಅಂತ ಅನ್ನಲ್ಲ, ಅದಕ್ಕೆ 2 ಇಂಚು ಕಚ್ಚಾ ತೊಗೊಂಡಿದ್ದೀನಿ. ನೋಡಿ, 9 ಇಂಚ್ ಇದೆ. 9 ಇಂಚ್ಗೆ 2 ಇಂಚ್ ಆ್ಯಡ್ ಮಾಡ್ಕೊಳ್ತೀನಿ. ಕಾಣ್ತಿದ್ಯಾ? 9 ಇಂಚು, ಇದು 2 ಇಂಚ್ ಆ್ಯಡ್ ಮಾಡ್ಕೊಂಡು 11 ಇಂಚು, ಸರಿನಾ ಫ್ರೆಂಡ್ಸ್? 11 ಇಂಚ್ ಆಯಿತು. ಇವಾಗ ಪೂರ್ತಿ ಉದ್ದ, ಬೆನ್ನಿನ ಉದ್ದ ಎಷ್ಟಿದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಶೋಲ್ಡ್ರು ಬರುತ್ತಲ್ವ, ಈ ಶೋಲ್ಡ್ರಲ್ಲಿ ಸೆಂಟ್ರು ಪಾಯಿಂಟ್ ಇಟ್ಕೊಂಡು ಮತ್ತು ಈ ಡಾಟ್ಸ್ ಇರ್ತಿದೆಯಲ್ಲ ಬ್ಯಾಕಲ್ಲಿ, ಅಲ್ಲಿಗೆ ಎಷ್ಟು ಇಂಚಿದೆ? 14.25 ಬರ್ತಿದೆ ಫ್ರೆಂಡ್ಸ್, ಸರಿನಾ? 14.25 ಬರ್ತಿದೆ ಇವ್ರಿಗೆ. 14.25ಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಫಸ್ಟು ಇಲ್ಲಿ 1/2 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಬಿಡೋಣ, ಸರಿನಾ? 1/2 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ಇಲ್ಲಿಗೆ 14.25ಗೆ ಮತ್ತು 1/2 ಇಂಚು ಮಾರ್ಜಿನು, ಇಷ್ಟಕ್ಕೆ 14.25 ಒಂದು, 1/2 ಇಂಚ್ಗೊಂದು, 14 ಇಂಚೆ ಬರ್ತಿದೆ. ಆಯಿತು ಫ್ರೆಂಡ್ಸ್, 14 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಬಿಟ್ಟು ಮತ್ತು ಅಲ್ಲಿಂದ 1/2 ಇಂಚ್ ಕೆಳಗಡೆಗೆ, ಏಕೆ ಅಂತಂದರೆ 14.25 ಅಂತ ಹಾಕ್ಕೊಂಡಿದ್ದೆ. ಅದು ಒಂದೊಂದು ಕಡೆ ಒಂದೊಂದು ಥರ ಇದೆ, ಅದಕ್ಕೆ 14 ಇಂಚ್ಗೆ. ಇಲ್ಲಿ 14 ಇಂಚು ಬಂದಿದೆ, ಸರಿನಾ? ಇವತ್ತು ಶೋಲ್ಡರ್ ಎಷ್ಟು ಬರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಶೋಲ್ಡರು ಇವರಿಗೆ 3 ಇಂಚಿದೆ ಫ್ರೆಂಡ್ಸ್. 3 ಇಂಚಿಗೆ 3/4 ಇಂಚ್ ಆ್ಯಡ್ ಮಾಡಬೇಕು. ಅಂದರೆ ಫ್ರಂಟು ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೆ 1/2 ಇಂಚ್ ಹೋಗುತ್ತೆ, 1/4 ಇಂಚು ಪೈಪಿಂಗ್ ಮಾಡೋದಕ್ಕೆ ಹೋಗುತ್ತೆ. ಅದರಿಂದ 3/4 ಇಂಚು ಇದಿರ್ತೀನಿ. ನೆಕ್ಕಿದು ಬಂದು 2/4 ಇಡ್ತೀನಿ ಫ್ರೆಂಡ್ಸ್. ಇದು 2/4 ಕತ್ತಿನ ಅಗಲ 2/4, ಇದಕ್ಕೆ 3/4. ಶೋಲ್ಡರ್ ಬಂದು 3/4, ಸರಿನಾ? ಇಲ್ಲೂ ಅಷ್ಟೇ 5/4ಗೆ ಒಂದು ಮಾರ್ಕ್ ಹಾಕ್ಕೊಳ್ತೀನಿ. ಸ್ವಲ್ಪ ಕೆಳಗಡೆಗೆ ಬಂದು 5/4 ಒಂದು ಮಾರ್ಕ್ ಹಾಕ್ಕೊಬಿಟ್ಟು ಇಲ್ಲಿಂದ ಇಲ್ಲಿಗೆ 5.25ಗೆ ಹಾಕಿರ್ತೀನಿ, ಆಯಿತಾ? ಆಮೇಲೆ ನಾನು ಆರ್ಮೋಲು ಚೆಕ್ ಮಾಡಿಬಿಟ್ಟು ನಾನು ಮತ್ತೆ ಹಾಕ್ಕೊಳ್ತೀನಿ, ಸರಿನಾ? ಅದಿಲ್ಲ ಅಂತಂದರೆ ಇವಾಗ ಇಲ್ಲಿ ನೋಡಿ, ಈ ಸೈಡ್ ಬರುತ್ತಲ್ವ, ಇಲ್ಲಿ ಸೈಡಲ್ಲಿ ಅಲ್ಲಿಂದ ಕಂಕ್ಲು ಭಾಗ
ಇದನ್ನ ಇಟ್ಕೊಬಿಟ್ಟು ಇಲ್ಲಿ ಚೆಕ್ ಮಾಡಿದ್ರೆ ಎಷ್ಟು ಬರುತ್ತೆ ಅಷ್ಟೇ ಬರ್ತಿದೆ ಸರಿನಾ. 6 ಇಂಚ್ ಬರ್ತಿದೆ, ಅಷ್ಟೊಂದು ಬೇಡ, ಜಾಸ್ತಿ ಆಗುತ್ತೆ, ಆಮೇಲೆ ನೋಡ್ತೀನಿ ನಾನು ಸರಿನಾ. ಇಲ್ಲಿ ಬರ್ತಿದೆ ಅವ್ರದ್ದು ಇಷ್ಟು ಬರ್ತಿದೆ, 5.5 ಇಟ್ಕೊಂಡಿದ್ದೀನಿ. ಫಸ್ಟ್ 5.5 ಇಟ್ಕೊಬಿಡೋಣ. ನೋಡಿ ನಿಮ್ಮ ಹತ್ರ ಸ್ಕೇಲ್ ಇಲ್ಲ ಅಂತ ಅಂದರೆ ಈ ಥರ ಮೆಜರ್ಮೆಂಟ್ ಟೇಪಲ್ಲೇ ನೀವು ಮಾರ್ಕ್ನ ಹಾಕ್ಕೋಬೋದು ಸರಿನಾ. ಅಯ್ಯೋ ಸ್ಕೇಲ್ ಇಲ್ಲ ಅಂತ ಅಂದ್ಬಿಟ್ಟು ಇದು ಮಾಡ್ಕೊಬಿಡಿ. ಮೆಜರ್ಮೆಂಟ್ ಟೇಪಲ್ಲೂ ನೀವು ಮಾರ್ಕು ಹಾಕ್ಕೋಬೋದು. ಅಗಲ ಬಂದು ಇವ್ರಿಗೆ 9 ಇಂಚಿದೆ ಸರಿನಾ. ಎದೆಯ ಸುತ್ತಳತೆ 9 ಇಂಚು, ಅಲ್ಲಿಂದ 2 ಇಂಚು. ಇವಾಗ ಇದು ಏನು ಸೊಂಟದ ಭಾಗ ಎಷ್ಟು ಬರ್ತಿದೆ ಅಂತಂದ್ಬಿಟ್ಟು ಚೆಕ್ ಮಾಡೋಣ. ಬಟನ್ ಪಟ್ಟಿಯಿಂದ ಹಿಡ್ದು ಕಾಜಾ ಪಟ್ಟಿ ಅಟ್ಯಾಚ್ ಮಾಡಿರ್ತೀವಲ್ವಾ ಅಲ್ಲಿವರೆಗೂ ಬರುತ್ತೆ. ಫುಲ್ ಕಾಜಾ ಪಟ್ಟಿವರೆಗೂ 32.5 ಬರ್ತಿದೆ. 32.5ನ ಡಬಲ್ ಫೋಲ್ಡಿಂಗ್ ಮಾಡಿದಾಗ ಎಷ್ಟು ಬರ್ತಿದೆ? 16.25 ಬರ್ತಿದೆ ಸರಿನಾ. 16.25ನ ಡಬಲ್ ಫೋಲ್ಡಿಂಗ್ ಮಾಡಿದಾಗ ಅದರಲ್ಲಿ 8 ಇಂಚ್ ಮೇಲೆ ಒಂದು ಪಾಯಿಂಟ್ ಬರ್ತಿದೆ. ನಾನು 8 ಇಂಚೇ ಇಟ್ಕೊಳ್ತೀನಿ ಆಯಿತಾ ಫ್ರೆಂಡ್ಸ್. 8 ಇಂಚ್ ಇಟ್ಕೊಳ್ತೀನಿ. 8 ಇಂಚ್ ಇಟ್ಕೊಂಡು ಡಾಟ್ಸ್ ಹಿಡಿಯೋಕ್ಕೆ, ಬ್ಯಾಕ್ ಡಾಟ್ಸ್ ಹಿಡಿಯೋಕ್ಕೆ 1 ಇಂಚು. ಇಲ್ಲಿ ಕೆಳಗಡೆ ಸೊಂಟದ ಹತ್ರ 1.5 ಇಂಚು ಸಾಕು ಸರಿನಾ. ಮತ್ತು ಇಲ್ಲಿ 4 ಇಂಚು ಬ್ಯಾಕ್ ಡಾಟ್ಗೆ ಅಂತ ಹೇಳ್ತೀವಲ್ಲ, 8 ಇಂಚ್ ಹಾಕ್ಕೊಂಡಿದ್ದೀವಲ್ಲ, ಇದರಲ್ಲಿ ಅರ್ಧ ಭಾಗ 4 ಇಂಚು. ಇಲ್ಲೊಂದು ಸ್ವಲ್ಪ ಮೇಲೆ ಬಂದುಬಿಟ್ಟು ಒಂದು 4 ಇಂಚ್ಗೆ ಮಾರ್ಕ್ ಹಾಕ್ಕೋಬಿಟ್ಟು ಇಲ್ಲಿಂದ ಇಲ್ಲಿಗೆ ಬ್ಯಾಕ್ ಡಾಟ್ಸು 4.25 ಇಂಚ್ಗೆ ಹಿಡಿತೀನಿ ಸರಿನಾ. ಮತ್ತು ಇವ್ರಿಗೆ ಬ್ಯಾಕ್ ಡೀಪ್ ಎಷ್ಟು ಬಂದಿದೆ ಅಂತ ಅಂದ್ಬಿಟ್ಟು ನೋಡಿ. ಇದು ಡಾಟ್ಸು ಇಟ್ಕೊಳ್ತೀನಿ. ಸೆಂಟ್ರು ಬರುತ್ತೆ. ಸೆಂಟ್ರು ಬಂದಾಗ ಈ ಥರ ಫೋಲ್ಡಿಂಗ್ ಮಾಡ್ಕೊಬಿಟ್ಟು ಸೊಂಟದ್ದು ಇದನ್ನು ಇಲ್ಲಿ ಕೆಳಗಡೆ ಮಾರ್ಕ್ ಹಾಕಿದ್ದೀವಲ್ಲ, ಫಸ್ಟ್ನೇ ಮಾರ್ಕು, ಆ ಮಾರ್ಕಿಂದ ಎಷ್ಟು ಇಂಚು, ಅಲ್ಲಿಂದ 1/4 ಇಂಚ್ಗೆ ಮೇಲ್ಗೆ ಹಾಕ್ಕೊಳ್ತೀನಿ ಸರಿನಾ. ಇದು ಎಂಥದ್ದು ಪೈಪಿಂಗ್ ಮಾಡ್ತೀವಲ್ವ, ಅಲ್ಲಿ 1/4 ಇಂಚ್ ಹೋಗುತ್ತಲ್ವ, ಅದರಿಂದ 1/4 ಇಂಚ್ ಮೇಲ್ಗೆ ಹಾಕ್ಕೊಂಡೆ. ಆಮೇಲೆ ಇಲ್ಲಿ ಚೆಕ್ ಮಾಡಿದಾಗ ಕಚ್ಚನ್ನು ಸೇರಿಸಿ 7.25 ಇಂಚ್ ಬರ್ತಿದೆ ಸರಿನಾ. 7.25 ಬರ್ತಿದೆ. ಈ 7.25ನೇ ಇಡ್ತೀನಿ ಸರಿನಾ. ಇವ್ರಿಗೆ ಎಷ್ಟು ಬಂದಿದೆ? 7 ಇಂಚ್ ಇದೆ ಬ್ಯಾಕಲ್ಲಿ ಬಟ್ಟೆ 7 ಇಂಚು 7.25 ಇದೆ. ನಾನು ಎಷ್ಟು ಇಡ್ತಾಯಿದ್ದೀನಿ? 7.25 ಇಂಚೇ ಇಡ್ತಾಯಿದ್ದೀನಿ ಸರಿನಾ. ಬ್ಯಾಕ್ ಡೀಪು 7.25 ಇಂಚು ನೋಡಿ, 7 ಇಂಚೇ ಬರೋದು ಸರಿನಾ ಫ್ರೆಂಡ್ಸ್. ಅಂದರೆ ಅರ್ಧ ಇಂಚ್ ಅಲ್ಲಿಗೆ ಹೋದರೆ ಅಂದರೆ ಇವ್ರಿಗೆ ಬರೀ 6.25 ಇಂಚು ಡೀಪ್ ಇದೆ. 6.25 ಇಂಚು ಸರಿನಾ. ಏಳೂವರೆ ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಬಿಟ್ಟು 1/2 ಇಂಚು ಫ್ರಂಟ್ ಬ್ಯಾಕ್ ಅಟ್ಯಾಚ್ಗೆ. ಇವ್ರದ್ದು ಬ್ಯಾಕ್ ಡೀಪ್ ಬಂದು 7 ಇಂಚು ರೆಡಿ. 7 ಇಂಚು ಸರಿನಾ. ಇಲ್ಲಿ ಬಾಟಮಲ್ಲಿ 3 ಇಂಚ್ ಇಟ್ಕೊಳ್ತೀನಿ. 3 ಬೇಡ, 2.25. ಇವರು ಆಂಟಿ ಜಾಸ್ತಿ ಆವಾಗಲೇ 55 ಆಗಿದೆ, ಜಾಸ್ತಿ ಡೀಪ್ ಇಡಲ್ಲ ಅವರು, ಕಮ್ಮಿನೇ ಇಡ್ತಾರೆ. ಅದಕ್ಕೆ ಅವ್ರಿಗೆ ಸ್ವಲ್ಪ ಬ್ರಾಡಾಗಿ ಏನು ಇಡ್ತಾ ಇಲ್ಲ ಶೇಪು. ಇಲ್ಲಿ 2.25 ಹಾಕಿದ್ದೀನಿ, ಇಲ್ಲಿ 2.25 ಹಾಕಿದ್ದೀನಿ ಅಷ್ಟೇ ಸರಿನಾ. ಇಲ್ಲಿ 2.25, ಇಲ್ಲಿ 2.25 ಅಷ್ಟೇ. ಹಾಕೊಳ್ಳೋರಿಗೆ ಡೀಪ್ ಇಡೋಣ, ಹಾಕ್ತಾ ಇರೋರಿಗೆ ಏನಕ್ಕೆ ಇಡೋಣ, ಆಮೇಲೆ ಸುಮ್ಮನೆ ಏನಾದರೂ ಇದು ಮಾಡ್ಬಿಡ್ತಾರೆ ಡೀಪ್ ಜಾಸ್ತಿ ಇದೆ ಅಂತ ಸರಿನಾ. ಕರು ಸ್ಕೇಲಲ್ಲಿ ಈ ಥರ ಮಾರ್ಕ್ ಹಾಕ್ಕೊಬಿಡಿ. ಇವ್ರಿಗೆ ಹಾರ್ಮೋಲ್ ಅಂದರೆ ಕಂಕಲ ಭಾಗದಲ್ಲಿ 8 ಇಂಚ್ ಬರ್ತಿದೆ ಹಾರ್ಮೋಲ್ ಶೇಪು. ಬ್ಯಾಕ್ ಹಿಂಗೆ ಉಲ್ಟಾ ಹಾಕ್ಕೊಳ್ಳಿ. ಉಲ್ಟಾ ಹಾಕ್ಕೊಬಿಟ್ಟು ಚೆಕ್ ಮಾಡಿದಾಗ ನೋಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟು ಇಂಚ್ ಬರ್ತಿದೆ ಅಂತ ಅಂದ್ಬಿಟ್ಟು 8 ಇಂಚ್ ಬರ್ತಿದೆ. ನಾವು ಇವಾಗ ಇಲ್ಲಿಂದ ಇಲ್ಲಿಗೆ 1 ಇಂಚು ಶೇಪ್ಗೆ, ಕಂಕಳ ಭಾಗದಲ್ಲಿ 1 ಇಂಚು ಒಂದು ಇದು ಮಾಡ್ಕೊಬಿಟ್ಟು ಇಲ್ಲಿ ಶೇಪ್ ಕರು ಸ್ಕೇಲ್ ತೊಗೊಂಡಿದ್ದೀನಿ, ಇದರಲ್ಲೇ ಹಾಕ್ಕೊಬಿಡ್ತೀನಿ.
ಇಲ್ಲ ಅಂದರೂ ಪರವಾಗಿಲ್ಲ, ನೀವು ಹಂಗೆ ಹಾಕ್ಕೊಳ್ಳಿ. ಇಲ್ಲ ಅಂತ ಅಂದರೆ ಇಲ್ಲ ತೊಗೋಬಿಡಿ. ನೀವು ಟೈಲರಿಂಗ್ ಕಲಿತಾ ಇದ್ದೀವಿ ಅಂತಂದರೆ ಇವೆಲ್ಲ ತೊಗೊಬಿಟ್ರೆ ಯೂಸ್ ಆಗುತ್ತೆ. ನಾವೆಲ್ಲ ಕಲಿಬೇಕಾದ್ರೆ ಇದೆಲ್ಲ ಇರಲಿಲ್ಲ. 8 ಇಂಚು ನೋಡಿ, ಇಲ್ಲಿ ಫ್ರಂಟು ಬ್ಯಾಕ್ ಅಟ್ಯಾಚ್ಗೆ ಅಂತ ಅರ್ಧ ಇಂಚು ಬಿಟ್ಟಿದ್ದೀನಲ್ಲ, ಅದು ಬಿಟ್ಬಿಟ್ಟು ಅಟ್ಯಾಚ್ಗೆ ಅಂತ ಬಿಟ್ಟಿರೋದು ಬಿಟ್ಬಿಟ್ಟು ಸೆಕೆಂಡ್ ಲೈನ್ ಹಾಕಿದ್ದೀವಲ್ಲ, ಅಲ್ಲಿಂದ ಚೆಕ್ ಮಾಡಬೇಕು. ಆ 1/2 ಇಂಚು ಬಿಟ್ಬಿಟ್ಟು ಅಲ್ಲಿಂದ ಚೆಕ್ ಮಾಡಬೇಕು. 8 ಇಂಚು ಆರ್ಮೋಲ್ ಇವ್ರಿಗೆ ಶೇಪು ಬರ್ತಿದ್ಯಾ ಅಂತ ಅಂದ್ಬಿಟ್ಟು. ಬರ್ತಿಲ್ಲ ಅಂತ ಅಂದಮೇಲೆ ಏನು ಮಾಡಬೇಕು, ಈಗ 6 ಇಂಚಿಗೆ ಮಾರ್ಕ್ ಹಾಕೋಬೇಕು. ಫಸ್ಟ್ 5.5 ಹಾಕ್ಕೊಂಡಿದ್ನಲ್ಲ, ಈಗ 6 ಇಂಚಿಗೆ ಹಾಕ್ತಾಯಿದ್ದೀನಿ. ಆರ್ಮೋಲ್ ಶೇಪು ಇವ್ರಿಗೆ 6.5 ತೊಗೊಳ್ತಾ ಇದ್ದೀನಿ. 6 ಇಂಚ್ ತೊಗೊಂಡು ತಿರ್ಗಾ ಇಲ್ಲಿ 1 ಇಂಚ್. ಸರಿನಾ? ಈಗ ಮತ್ತೆ ಶೇಪ್ ಹಾಕ್ಬಿಟ್ಟು ಈ ಥರನೇ ನೀವು ಆರ್ಮೋಲ್ ಚೆಕ್ ಮಾಡಿಬಿಟ್ಟು ಅದೇನನ್ನ ಹೆಚ್ಚು ಕಮ್ಮಿ ಇತ್ತು ಅಂತಂದರೆ ಈ ಥರನೇ ಮಾಡ್ಕೋಬೇಕಾಗತ್ತೆ. ಸರಿನಾ? ಒಂದು ಸ್ವಲ್ಪ ಮೇಲೆ, ಇಲ್ಲಾಂದರೆ ಸ್ಟಾರ್ಟಿಂಗಲ್ಲಿ ಮಾತ್ರ 5.5 ತೊಗೊಬಿಟ್ಟಿರ್ರಿ. ನೋಡಿ ಫ್ರೆಂಡ್ಸ್, 8 ಇಂಚ್ ಕರೆಕ್ಟಾಗಿ ಬರ್ತಿದೆ. ಸರಿನಾ? ಈ ಥರ ಮಾಡ್ಕೋಬೇಕು. ಬ್ಯಾಕ್ ಹಾಕ್ಕೊಬಿಟ್ಟು ಬ್ಯಾಕು ಫ್ರಂಟು ಬ್ಯಾಕ್ ಅಟ್ಯಾಚ್ ಮಾಡಿರ್ತೀವಲ್ವಾ, ಸೀದದಲ್ಲೇ ಫ್ರಂಟು ಬ್ಯಾಕ್ ಅಟ್ಯಾಚ್ ಮಾಡಿರ್ತೀವಲ್ಲ, ಇಲ್ಲಿಂದನೇ ಆರ್ಮೋಲ್ ಚೆಕ್ ಮಾಡಬೇಕಾಗಿರೋದು. ನೀವು ಅದೇ ಥರನೇ ಮಾಡ್ಕೊಳ್ಳಿ. ಸರಿನಾ? 8 ಇಂಚ್ ಬಂದಿದೆ. ಇದನ್ನು ಕಟ್ ಮಾಡ್ಕೊಬಿಡ್ತೀನಿ ನಾನು. ನೋಡಿ, ಪರ್ಫೆಕ್ಟ್. ಸರಿನಾ? ಇಷ್ಟೇ. ಇದು ಇಲ್ಲಿ 1/2 ಇಂಚು ಇದು ಶೋಲ್ಡ್ರ್ ಡ್ರಾಪ್ ಆಗಬಾರ್ದು ಅಂತ ಇಲ್ಲಿ 1/2 ಇಂಚು, ಇಲ್ಲಿ 1/2 ಇಂಚ್. ಸರಿನಾ ಫ್ರೆಂಡ್ಸ್? ಕಟ್ ಮಾಡಿಬಿಡ್ತೀನಿ. ಇಲ್ಲಿ ಶೇಪ್ ಇದೆಯಲ್ಲ, ಅದನ್ನೆಲ್ಲ ಆಮೇಲೆ ಕಟ್ ಮಾಡ್ಕೊಳೋದು. ಫ್ರಂಟ್ ಬೇಕೆಲ್ಲ ಅಟ್ಯಾಚ್ ಮಾಡ್ತೀವಲ್ಲ, ಆ ಟೈಮಲ್ಲಿ ಕಟ್ ಮಾಡ್ಕೊಳೋದು. ಅದಕ್ಕೆ ಅದನ್ನು ಯಾವುದನ್ನು ಕಟ್ ಮಾಡೋದಿಲ್ಲ ನಾನು. ಇದು ಕಟ್ ಮಾಡಿಕೊಂಡೆ. ಇಲ್ಲಿ ಒಂದು ಮ್ಯಾಚ್ ಹಾಕ್ಕೊಬಿಡಿ. ನೋಡಿ ಫ್ರೆಂಡ್ಸ್, ಇವಾಗ ಬ್ಯಾಕ್ಗಿಂತ ಫ್ರಂಟು 1/2 ಇಂಚು ಜಾಸ್ತಿ ತೊಗೋಬೇಕಾಗುತ್ತೆ. ನಾವು 1/2 ಇಂಚ್ ಜಾಸ್ತಿ ತೊಗೊಂಡು, ಇದು 1/2 ಇಂಚ್ ಏನಕ್ಕೆ ಅಂತ ಅಂದರೆ ಕಜಾಪಟ್ಟಿ ಬಟನ್ ಪಟ್ಟಿ ಅಟ್ಯಾಚ್ ಮಾಡೋದು. ಇವಾಗ ಇದನ್ನ ಇಲ್ಲಿ ಇಕ್ಕೋಬೇಕು. ಸರಿ ಮಾಡ್ತೀನಿ. ಸರಿನಾ? ಆಯಿತು ಫ್ರೆಂಡ್ಸ್, ನೋಡಿ, ಬ್ಯಾಕ್ಗಿಂತ ಫ್ರಂಟು 1/2 ಇಂಚ್ ಜಾಸ್ತಿ ಇರಬೇಕು. ಫ್ರಂಟು ಬ್ಯಾಕ್ ಅಟ್ಯಾಚ್ ಮಾಡೋದಕ್ಕೋಸ್ಕರ ನಾವು ಆ ಥರ ತೊಗೊಬಿಟ್ಟು ನೋಡಿ, ಇಲ್ಲೆಲ್ಲ ಕರೆಕ್ಟಾಗಿದೆ. ಬ್ಯಾಕ್ನ ಫ್ರಂಟ್ ಮೇಲೆ ಹಾಕ್ಕೊಂಡಿದ್ದೀವಿ. ಇಲ್ಲಿ ಕೆಳಗಡೆ ಎಷ್ಟು ಬೇಕೋ ಅಷ್ಟು ಲೈನ್ ಹಾಕೋದು. ಇಲ್ಲಿ ಏನಿದೆ ಮಾರ್ಜಿನು, ಸರಿನಾ? ಇಷ್ಟು ಹಾಕೋಬಿಟ್ಟು ಇದು ಇಷ್ಟೇ ಇದ್ರ ಕೆಲಸ. ಅವಾಗಲೇ ಏನು ತೊಗೊಂಡಿದ್ದು, 2 ಕಾಲು ತೊಗೊಂಡಿದ್ದು. ಇಲ್ಲೂ 2 ಕಾಲು. ಇಲ್ಲಿಗೆ ಬ್ರಾಡ್ ಬೇಡ. ಸರಿನಾ? ಬ್ರಾಡ್ ಬೇಡ, ಮಾಮೂಲಿ. ಇದು 5.25 ಇಂಚ್ ಬಂದಿತ್ತು. 5.25 ಇಂಚು. ಇಲ್ಲೊಂದು 5.25 ಬಂದು ಈ ಥರ ಹಾಕ್ಕೊಂಡು, ಈ ಥರ ಸ್ಕೇಲ್ ತೊಗೊಂಡು ಈ ಥರ ಹಾಕ್ಕೊಳ್ಳಿ. 6 ಇಂಚ್ ಕೈ ಹಾಕ್ತೀವಿ. ಹಿಂಗೆ ಸರಿನಾ? ಈ ಥರ ಹಾಕ್ಕೋಬೇಕು. ಫ್ರಂಟ್ ಬೇಕ್ ಅಟ್ಯಾಚ್ ಮಾಡೋಕ್ಕೆ 1/2 ಇಂಚ್ ಮಾರ್ಜಿನ್ಗೆ ಒಂದು ಲೈನ್ ಎಳ್ಕೊಬಿಡಿ. ಫ್ರಂಟ್ ಡೀಪ್ ಎಷ್ಟಿದೆ ಇವ್ರಿಗೆ, ಫ್ರಂಟು ಡೀಪು ಬಟನ್ ಪಟ್ಟಿ ಇದೆಯಲ್ಲ, ಅದನ್ನು ತೊಗೊಳ್ಳಿ. ಅದನ್ನು ತೊಗೊಬಿಟ್ಟು ನೋಡಿ, ಈ ಥರ ಇಟ್ಕೊಂಡು ನೋಡಿ, ಈ ಥರ ಫೋಲ್ಡಿಂಗ್ ಮಾಡಿದಾಗ 6.5 ಇದೆ ಫ್ರೆಂಡ್ಸ್ ಇವತ್ತು. ಸರಿನಾ? ಫ್ರಂಟ್ ಬೇಕ್ ಅಟ್ಯಾಚು ಸೇರಿಸಿ 7 ಇಂಚ್ ತೊಗೊಳ್ತಾ ಇದ್ದೀನಿ. ಕತ್ತಿನ ಮುಂಭಾಗ ಫ್ರಂಟ್ ಡೀಪ್. ಸರಿನಾ? ಇದೂ 2 ಕಾಲು ಇಟ್ಕೊಳ್ತೀನಿ. ಅವ್ರಿಗೇನು ಬ್ರ್ಯಾಂಡ್ ಬೇಡ. ಅದೇ ಇರಲಿಲ್ವಾ, ಒಬ್ರೊಬ್ರು
ಯು ಶೇಪ್ ಕೇಳ್ತಾರೆ, ಒಬ್ರೊಬ್ರು ವಿ ಶೇಪ್ ಥರ ಕೇಳ್ತಾರೆ. ಇವ್ರಿಗೆ ಏನಿದೆ ಕೇಳ್ತಾರೆ. ಇವ್ರ ಬ್ಲೌಸ್ಗಳಿಗೆ ಈ ಥರ ಬರುತ್ತೆ ಫ್ರೆಂಡ್ಸ್. ಇವ್ರ ಬ್ಲೌಸ್ಗಳಿಗೆ ಶೇಪ್ ಹಿಂಗೆ ಬರಬೇಕು, ಸರಿನಾ? ಈ ಥರ ಮಾಡ್ತಿದೆ. ಆಮೇಲೆ ಇಲ್ಲಿ ಹಾಫ್ ಇಂಚ್ಗೆ ತಗೊಂಡು ಸ್ಕೇಲ್ ತಗೊಂಡು ಇಲ್ಲಿಂದ ಫ್ರಂಟ್ ಬೇಕು ಅಟ್ಯಾಚ್ 2 ಕಾಲಿಗೊಂದು ತೊಗೊಂಡ್ಬಿಟ್ಟು ಮಾರ್ಕ್ನ 2 ಮುಕ್ಕಾಲಿಗೆ ಇಲ್ಲಿಂದ ಇಲ್ಲಿಗೆ ಸ್ವಲ್ಪ ಹಾಫ್ ಇಂಚ್ ನೋಡಿ. ಹಾಫ್ ಇಂಚು ಆಚೆಗೆ ಈ ಕಡೆಗೆ ಮಾಡ್ಕೊ. ಇಲ್ಲಿ ಸ್ವಲ್ಪ ಶೇಪ್ ಬರಬೇಕು, ಸರಿನಾ? ಗೊತ್ತಾಗಲಿಲ್ಲ ಅಂದರೆ ಝೂಮ್ ಮಾಡಿಬಿಟ್ಟು ನೋಡಿ, ಸರಿನಾ? ಇಲ್ಲಿ ಈ ಶೇಪ್ ಬರಬೇಕು. ಒಂದು ಹಾಫ್ ಇಂಚ್ ಅಷ್ಟೇ, ಹಾಫ್ ಇಂಚಿಂದ ಒಳಗಡೆ ಮೇಲೆ. ಮತ್ತು ಫ್ರಂಟ್ ಬ್ಯಾಕ್ ಅಟ್ಯಾಚ್ ಆಗಿರುತ್ತಲ್ವ, ಅಲ್ಲಿಂದ ಸೆಂಟ್ರಿಂದ ಹಿಡ್ ನೋಡಬೇಕು. ಹಿಡ್ ನೋಡಿಬಿಟ್ಟು ನೋಡಿ 12.5 ಬರ್ತಿದೆ, ಸರಿನಾ? 13.5 ತೊಗೊಳ್ತೀನಿ ನಾನು. ಈ ಥರ ಎಳೆದ್ಬಿಟ್ಟು ಸ್ಟ್ರೈಟ್ ಲೈನ್ ಎಳ್ಕೊಬಿಡ್ತೀನಿ, ಸರಿ ಫ್ರೆಂಡ್ಸ್? ಸ್ಟ್ರೈಟ್ ಲೈನ್ ಎಳ್ಕೊಬಿಟ್ಟು ನೋಡಿ, ಇಲ್ಲಿಂದ ಇಲ್ಲಿಗೆ 2.5 ಆಂಟಿಗೆ 2 ಫ್ರಂಟು ಡಾಟ್ಸ್ಗೆ 2 ಇಂಚು, 1 ಇಂಚ್ ಒಂದು. ಇಲ್ಲಿಂದ 3.5 ಒಂದು ಮಾರ್ಕ್ ಹಾಕೋಣ. ಮಾರ್ಕ್ ಹಾಕೋಬಿಟ್ಟು ಇಲ್ಲಿಂದ 2.5 ಇಂಚ್ಗೆ, ಸರಿನಾ? ಮತ್ತು ಇಲ್ಲಿ ಬರುತ್ತಲ್ವ ನೆಕ್ ಇದೆಯಲ್ವ, ಆ ನೆಕ್ಕಿಂದ ನೆಕ್ ಏನಿದೆ ಅಲ್ಲಿಂದ ಹಿಡಿದು ನೋಡಬೇಕು ಎಷ್ಟು ಇಂಚ್ ಬಂದಿದೆ ಅಂಟಿಗೆ. 3 ಕಾಲು ಬರ್ತಿದೆ ಫ್ರೆಂಡ್ಸ್. 3 ಕಾಲು ಅಂದರೆ 4 ಕಾಲು ಇಕ್ಕೋಬೇಕಾಗತ್ತೆ ನಾವು, ಸರಿನಾ? 4 ಕಾಲು ಅಂದರೆ ಇಲ್ಲಿ 2 ಪಾಯಿಂಟ್ ಮೇಲೆ ಒಂದು ಬರುತ್ತೆ, ಒಂದು ದಾರ, 2 ಪಾಯಿಂಟ್ ಮೇಲೆ ಒಂದು ದಾರ. ಇಲ್ಲಿಂದ ಇಲ್ಲಿಗೆ 2.5. ಇವು ಸುಮಾರು ಒಂದು 20 ಬ್ಲೌಸ್ ಹೊಲ್ಸೋರೆ ನನ್ನ ಹತ್ರ, ಸರಿನಾ ಫ್ರೆಂಡ್ಸ್? ಮತ್ತು ಇವರು ಫ್ರೆಂಡ್ನ ಬ್ಲೌಸ್ ಹೊಲಿಸ್ಕೋಬೇಕಾದ್ರೆ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ನೋಡ್ರಿ, ತೋರಿಸ್ತೀನಿ ನಾನು, ಸರಿನಾ? ಸ್ಟಿಚ್ ಮಾಡಬೇಕಾದ್ರೆ ಯಾವ ಥರ ಅವ್ರು ಹಾಕ್ಸ್ಕೊಳ್ತಾರೆ ಅಂತ. ಇಲ್ಲಿಂದ ಇಲ್ಲಿಗೆ 2 ಇಂಚ್ ಮೇಲೆ ಒಂದು ಪಾಯಿಂಟ್ ಇದೆ ಅಷ್ಟೇ, ಅಷ್ಟೇ. ಇಲ್ಲಿ ಅದು ನೋಡಿ ಈ ಶೇಪ್ ಕರೆಕ್ಟಾಗಿ ಬರಬೇಕು, ಸರಿನಾ? ಇವ್ರಿಗೆ 4 ಡಾಟ್ ಬ್ಲೌಸ್ ಅಲ್ಲ, ಇದು 3 ಡಾಟ್ಸ್ ಬ್ಲೌಸ್. 4 ಡಾಟೆ 4 ಇದೆ. ಹಾಫ್ ಇಂಚ್ ಅಷ್ಟೇ ಇಲ್ಲಿಂದ ಇಲ್ಲಿಗೆ ಹಾಫ್ ಇಂಚ್ ಅಷ್ಟೇ ಡಾಟ್ಸ್ ಹಿಡಿತೀವಲ್ಲ, ಅದಕ್ಕೆ ಅದು ಕರ್ವ್ ಸ್ಕೇಲ್ ತೊಗೊಬಿಟ್ಟು ಇಲ್ಲಿಂದ ಶೇಪ್ ಹಾಕಿಬಿಟ್ಟು ಇಲ್ಲೊಂದು 1/4 ಇಂಚ್ ಕೆಳಗೆ ಅಡಿಕೆ, ಸರಿನಾ? ಈ ಥರ
ನಿಮಗೆಲ್ಲ ಇವಾಗ ಸ್ಕೇಲ್ಗಳು ಬಂದಿದೆ. ನಮಗೆಲ್ಲ ಅವಾಗ ಬರೀ ಮೆಜರ್ಮೆಂಟ್ ಟೇಪಲ್ಲೇ ಮಾಡಬೇಕಾಗಿತ್ತು. ಎಷ್ಟು ಕಷ್ಟ ಆಗೋದು ಗೊತ್ತಾ ಮೆಜರ್ಮೆಂಟ್ ಟೇಪಲ್ಲಿ. ಯಾವುದೂ ಶೇಪ್ಗಳೇ ಏನೂ ಬರ್ತಾ ಇರಲಿಲ್ಲ. ನೀವೇ ಪುಣ್ಯ ಮಾಡಿದ್ದೀರಾ ಈಗಿನ ಜನ್ರೇಷನ್ನು. ನಮ್ಮ ಕಟಿಂಗ್ ಕ್ಲಾಸ್ಗೆ ಹೋಗ್ಬೇಕಾದ್ರೆ ಅದಿಲ್ಲ, ಇನ್ನೂ ಶೇಪ್ ಬರಬೇಕು, ಕ್ರಾಸ್ ಪಟ್ಟಿ ಶೇಪ್ ಬರಬೇಕು, ಸ್ಲೀವ್ ಶೇಪ್ ಬರಬೇಕು, ಎಷ್ಟು ಹೇಳೋರು ಗೊತ್ತಾ. ಆಮೇಲೆ ನೀವೇ ಹೇಳ್ಬೇಕಂದ್ರೆ ಪುಣ್ಯ ಮಾಡಿ. ಈಗ ನೀವಲ್ಲ, ಈಗಿನ ಜನ್ರೇಷನವರೆಲ್ಲ ಪುಣ್ಯ ಮಾಡಿದ್ದೀವಿ. ಅವಾಗಷ್ಟೇ ಇಂಪ್ರೂವ್ಮೆಂಟ್ ಇರಲಿಲ್ವಲ್ಲ. 4 ಇಂಚು ಇದು ಬಂದು 4 ಇಂಚ್ ತೊಗೋಬೇಕು. ಇನ್ನೊಂದು 4 ಇಂಚಿಗೆ ನೋಡಿ. ಇಲ್ಲಿ 3.5ಗೆ ಈ ಶೇಪ್ ಏನು ಬಂದಿದೆಯೋ ಅಲ್ಲೇ ಕೆಳಗಡೆ ಹಂಗೆ 3.5ಗೆ. ಸರಿನಾ? ಇಲ್ಲಿ ಇವ್ರದ್ದು ಡಾಟ್ಸ್ ಕೆಳಗಡೆ ಏನು ಮೆಜರ್ಮೆಂಟ್ ಇರುತ್ತೆ ಅದನ್ನು ಚೆಕ್ ಮಾಡ್ಕೋಬೇಕು. ಎಷ್ಟಿದೆ? 2.5 ಬರ್ತಿದೆ. 2.25 ಬರ್ತಿದೆ. ಅದಕ್ಕೆ 1 ಇಂಚ್ ಅಂದರೆ 3.25 ಬರುತ್ತೆ. ಕಾಕ್ರೋಚಾ ಹಿಡಿದು ಬಾಯಿಗೆ ಹಾಕು. ಆಮೇಲೆ ಸೈಡಲ್ಲಿ ಶೇಪ್ ಬರುತ್ತಲ್ವ, ಅಲ್ಲೂ ಚೆಕ್ ಮಾಡ್ಕೋಬೇಕು. ಅಲ್ಲಿ ಎಷ್ಟಿದೆ? 3.25. ಸರಿನಾ? ಕ್ರಾಸ್ ಫಿಟ್ ಇದನ್ನ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಸ್ವಲ್ಪ ಕ್ರಾಸಾಗಿ 1/2 ಇಂಚು ಹಿಂಗೆ. ಸರಿನಾ? ಇಷ್ಟು ಕ್ಲೀನ್ ಮಾಡ್ಕೊಳ್ಳೋಣ. ಇರೋ ಮಗನೇ ಎಷ್ಟು ಸೌಂಡ್ ಮಾಡ್ತೀಯಾ? ಎಲ್ಲ ಸಬ್ಜೆಕ್ಟ್ ಕಂಪ್ಲೀಟ್ ಆಯ್ತಾ? ಹೋಮ್ವರ್ಕು ಆಯ್ತೇನೋ? ಏಯ್, ಏನು ಹರಿತಾ ಇದೆಯಾ? ಈಗ ಇದು ನೋಡಿ, ನಾನು ಸ್ಲೀವ್ಗೆ ಈ ಥರ ಫುಲ್ ಉದ್ದ ಇದು ಫ್ರೆಂಡ್ಸ್ ಸ್ಲೀವ್ ಚಿಕ್ಕದಿದೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಕೆಳಗಡೆ ಪಟ್ಟಿನ ಕೊಟ್ಕೊಳ್ತೀನಿ 2 ಇಂಚು. ಸರಿನಾ? ಈ ಥರ ಫ್ಯಾಬ್ರಿಕ್ಕು ಬಟ್ಟೆ ಕಟ್ ಮಾಡಿರೋದು ಇರುತ್ತಲ್ವ, ಕಟ್ ಮಾಡಿಬಿಟ್ಟು ಅದನ್ನೇ ಅಟ್ಯಾಚ್ ಮಾಡ್ಕೊಳ್ತೀನಿ ನಾನು. ಆಮೇಲೆ ಸ್ಲೀವ್ ಕಟ್ ಮಾಡ್ತೀನಿ. ಅಟ್ಯಾಚ್ ಮಾಡೋದು ಹೆಂಗೆ ಅಂತ ಈ ಥರ ನೋಡಿ ಫ್ರೆಂಡ್ಸ್, ಹಾಕ್ಕೊಂಬಿಟ್ಟು ಮಾಡಿಬಿಟ್ಟು ನೋಡಿ, ಇದು ಅಟ್ಯಾಚ್ ಮಾಡಿಬಿಟ್ಟು ಈ ಥರ ಕಿನ್ನರಿ ಹಾಕ್ಕೊಂಬಿಟ್ಟೆ. ಕಿನ್ನರಿ ಹಾಕ್ಕೊಂಡು ಡಬಲ್ ಫೋಲ್ಡಿಂಗ್ 2 ಸ್ಲೀವ್ ಇದರಲ್ಲೇ ಇದೆ. ಸರಿನಾ? 2 ಸ್ಲೀವ್ ಇದರಲ್ಲೇ ಇದೆ. ಇದು ಒಂದೇ ಸಮ ಇಲ್ಲ 1/2 ಇಂಚು ಇದು ಮಾಡ್ಕೊಳ್ತೀನಿ, ಮಾರ್ಕ್ ಹಾಕ್ಕೊಳ್ತೀನಿ. ಈ ಥರ ಉದ್ದ ಬಂದುಬಿಟ್ಟು
9:45 ಕಮ್ಮಿ ಬರ್ತಿತ್ತಲ್ವಾ, ಆದ್ದರಿಂದ ನಾನು ಈ ಥರ ಅಟ್ಯಾಚ್ ಮಾಡಿಕೊಂಡೆ. ಇದು ಬಾಟಮನ್ನು ಸ್ಕ್ವೇರ್ ಬರಂಗಿಲ್ಲ. ಓಕೆ ಅದು ಬೇಡ, ನಾನು ಇಷ್ಟಕ್ಕೆ ಬೇಕು. ನೋಡಿ 9:45 ಸ್ಲೀವು, ಅದು ಕಮ್ಮಿ ಬರ್ತೈತಲ್ವಾ ಅಂತ ಅಂದ್ಬಿಟ್ಟು ಈ ಥರ ಅದೇ ಇದು ಬಾಟಮಲ್ಲಿ ನೋಟ್ ಮಾಡ್ಕೊಳ್ತೀವಲ್ವಾ, ಏನಾಗಲ್ಲ. ಸರಿನಾ? ಆಮೇಲೆ ಮತ್ತು ಇನ್ನೊಂದು ಏನು ಗೊತ್ತಾ, ಒಂದು ಸ್ಲೀವು ದೊಡ್ಡದು, ಒಂದು ಸ್ಲೀವ್ ಚಿಕ್ಕದು, ಈ ಥರ ಬರುತ್ತೆ ಸ್ಲೀವ್ಗಳಲ್ಲಿ. ಸರಿನಾ? ಬಟನ್ ಪಟ್ಟಿ ಕಡೆ ಚಿಕ್ಕದು ಬರುತ್ತೆ ಒಂದೊಂದು ಸ್ಲೀವ್ ಕರೆ ಪಟ್ಟಿ ಅವ್ರು ಯಾವ ಥರ ಇದು ಮಾಡ್ಕೊಳ್ತಾರೋ ಆ ಥರ ಈ ಥರ ಸ್ಲೀವ್ ಹಾಕ್ಕೊಂಡು ಈ ಥರ ಹಾಕ್ಕೊಂಡು ಅಲ್ಲಿಂದ 1/2 ಇಂಚ್ ಮೇಲಕ್ಕೆ ಇಟ್ಕೋಬೇಕು. ಎಷ್ಟು ಬರ್ತಿದೆ ಇದು? 3 ಅಲ್ಲಿ 8 ಇಂಚ್ ಬಂದಿತ್ತಲ್ಲ, 8 ಇಂಚ್ಗೆ ಒಂದು ಮಾರ್ಕು ನೋಡಿ. ಅಟ್ಯಾಚ್ ಸ್ಲೀವ್ ಅಟ್ಯಾಚ್ ಏನು ಮಾಡ್ತೀವೋ ಅಲ್ಲಿಂದ 8 ಇಂಚ್. ಸರಿನಾ? ಇಲ್ಲಿ ಮಾಮೂಲಿ 2 ಇಂಚ್ಗೆ 1 ಇಂಚ್ಗೊಂದು ಮಾರ್ಕ್, 2 ಇಂಚ್ಗೊಂದು ಮಾರ್ಕ್. ಸರಿನಾ? ಆಮೇಲೆ ಸ್ಲೀವ್ದು ಏನಿದೆ ಶೇಪು, ಒಂದು ಸ್ಲೀವ್ ಚಿಕ್ಕದು ಬರುತ್ತೆ, ಒಂದು ಸ್ಲೀವ್ ದೊಡ್ಡದು ಬರುತ್ತೆ, ನೋಡ್ಕೊಂಡು ಮಾಡಿ ಆಯಿತಾ. 2 ಸ್ಲೀವು ಒಂದೇ ಸಲ ಬರಲ್ಲ. ಇದು 5 ಇಂಚ್ ಬರ್ತಿದೆ. ಈ ಪಕ್ಕದಲ್ಲಿ 1.5 ಹಾಕ್ಕೊಳ್ಳಿ. ಇದಕ್ಕೆ ಎಷ್ಟು ಇಂಚ್ ತೊಗೊಂಡಿದ್ದೀನಿ ಹೇಳಿ, ಬಾಡಿ ಮೆಜರ್ಮೆಂಟು 11 ಇಂಚ್ ತೊಗೊಂಡಿದ್ದೀನಿ, ಕಚ್ಚನ್ನು ಸೇರಿಸಿ. ಸ್ಲೀವ್ದು 9 ಇಂಚ್ ತೊಗೊಳ್ತಾ ಇದ್ದೀನಿ, ಕಚ್ಚನ್ನು ಸೇರಿಸಿ. ಸರಿನಾ? ಇನ್ನೊಂದ್ಸರಿ ಇಟ್ಕೊಂಡು ಎಷ್ಟು ಗಲಾಟೆ ಮಾಡ್ತಾ ಇದ್ದೀರಾ? ಕರೆಕ್ಟಾಗಿ ಬರ್ತಿದೆ. ನೋಡಿ ಸ್ಲೀವ್ನ ಹಿಂಗೆ ಮಾಡ್ಕೊಳ್ಳಿ. ನಮ್ದು ಹಿಂಗೆ ಬರುತ್ತಲ್ವಾ, ಇಲ್ಲಿ ಶೇಪ್ ತೋರಿಸ್ತೀನಿ, ಕಾಣ್ತಿದ್ಯೋ ಶೇಪು? ಝೂಮ್ ಮಾಡಿ ನೋಡಿ, ಹತ್ರದಿಂದನೇ ನೋಡಿ. ಸರಿನಾ? ಇಲ್ಲಿ ಶೇಪು ಈ ಥರ ನೋಡಿ ನಿಂತ್ಕೊಳ್ಳಿ. ಸರಿನಾ? ಈ ಮಾರ್ಕು ಒಂದು ಅರ್ಧದಿಂದ ಸ್ಟಾರ್ಟ್ ಆಗಬೇಕು. ಫಸ್ಟ್ನೇ ಮಾರ್ಕು, 2ನೇ ಮಾರ್ಕು ಮಧ್ಯದಿಂದ ಫಸ್ಟ್ನೇ ಇದು ಸ್ಲೀವ್ದು ಮಾರ್ಕು ಸ್ಟಾರ್ಟ್ ಆಗಬೇಕು. ಸರಿನಾ? ಸರಿನಾ? ಈ ಥರ. ಆಮೇಲೆ ಫಸ್ಟ್ನೇ ಮಾರ್ಕ್ ಬರುತ್ತಲ್ವಾ, ಅಲ್ಲಿಂದ 1 ಮಿನಿಟ್ ಅಷ್ಟೇ. 12 ಸಲ 18 ಒಂದೇ ಮಿನಿಟ್ ಇರೋದು. 12 ಬರಬೇಕು ಅಷ್ಟೇ. ಸರಿನಾ ಫ್ರೆಂಡ್ಸ್? ಈ ಥರ ಇಷ್ಟೇ ಸ್ಲೀವ್ ಆರಾಮ್ಸೆ ಮಾಡ್ಕೋಬೋದು. ನೋಡಿ ಇದರಲ್ಲಿ ಏನು ಕಾಣೋದಿಲ್ಲ. ನಾನು ಬ್ಲೌಸ್ ಸ್ಟಿಚ್ ಮಾಡೋದ್ರಿಂದ ನಾನು ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಯಾವ ಥರ ಬರುತ್ತೆ ಅಂತ ಅಂದ್ಬಿಟ್ಟು. ಈ ಥರನೂ ಇರುತ್ತೆ ಅಷ್ಟೇ. ಕಚ್ಚನ್ನು ಸೇರಿಸಿ ಬಾಡಿ ಮೆಜರ್ಮೆಂಟು 11 ಇಂಚ್ ತೊಗೊಂಡಿದ್ದೀನಿ, ಸ್ಲೀವ್ ಮೆಜರ್ಮೆಂಟು ಅಗಲ 9 ಇಂಚ್ ತೊಗೊಂಡಿದ್ದೀನಿ. ಇದು ಎಲ್ಬೋ ಲೆಂತ್ ಸ್ಲೀವ್ ಆಗಿರೋದ್ರಿಂದ ನೋಡಿ ಸ್ವಲ್ಪ ಈ ಥರ ಮಾರ್ಕ್ ಹಾಕ್ಕೊಳ್ಬೇಕು. ಇದು ಸ್ಟಿಚಿಂಗ್ ಬರಬೇಕಾದ್ರೂ ಅಷ್ಟೇ. ನೋಡಿ ಈ ಥರ ಸ್ವಲ್ಪ ಹಿಂಗೆ ಬರುತ್ತೆ. ಸರಿ,
ಇದನ್ನು ಅಷ್ಟೇ ಇಲ್ಲೇ ಮಾಡ್ಕೊಡ್ತೀನಿ ನೋಡಿ. ನೋಡಿ ಇಲ್ಲೊಂದು ಇಲ್ಲೊಂದು ಮತ್ತೆ ಬಟ್ಟೆ ಅಗಲ ಮಾಡಿಬಿಟ್ಟು ಇಲ್ಲಿಂದ ಒಂದು ಇಂಚ್ಗೊಂದು ಮಾರ್ಕ್ ಹಾಕಿದ್ದೀವಲ್ಲ ಅಲ್ಲಿಂದ ಇದು ಮಾಡಿ ಮತ್ತೆ ಏನು ಗೊತ್ತಾ, ಈ ಥರ ಮಾರ್ಕ್ ಹಾಕ್ಕೊಳ್ತೀರಲ್ಲ, ನೀವೇನಾದ್ರು ಜಾಸ್ತಿ ಹಾಕೊಟ್ಟಿದ್ರೆ ಅಂತ ಈ ಥರ ಮೆಜರ್ಮೆಂಟ್ ಟೇಪ್ ಇಟ್ಟು ನೋಡಿ 1/2 ಇಂಚ್ ಅಷ್ಟೇ ಗ್ಯಾಪ್ ಬರಬೇಕು. ಸರಿನಾ? ಫಸ್ಟ್ನೇ ಮಾರ್ಕು, ಎರಡನೇ ಮಾರ್ಕು 1/2 ಇಂಚ್ ಅಷ್ಟೇ ಇದು ಬರಬೇಕು. ಇಷ್ಟು ಈಸಿಯಾಗಿ ಸ್ಲೀವ್ ಕಟ್ಟಿಂಗ್ ಯಾರೂ ಹೇಳ್ಕೊಂಡು ಕೊಟ್ಟಿಲ್ಲ. ಸರಿನಾ ಫ್ರೆಂಡ್ಸ್?